चल चल मेरी साथी हो मेरी हाथी बच्चलದಾಗ ಹೇತಿ ಚಲಿಯಾ ಜಗಮಾರ್ ಜೋಗಮಾರ್ ಬಾಯಾಗ ಲಾಲಿಪಾಪ್ ಇಟ್ಕೊಂಡು ಗಪ್ಪ ಕೊಂಡ್ರೋದು. ಹಾ ನಮ್ದು ಲಾಲಿಪಾಪ್ ಸುಮ್ಕೊಂಡ್ರು ಅವನು ನಮ್ದು ಅನ್ಯ ನಾವು ಮಾಡಿದ್ದದ ಲಾಲಿಪಾಪ್ ಗ್ರಂಥ ಹಿಂಗ ಬರದಿ ಕಿವಿ ಪಾಟ ಬಲ ಬ್ರಹ್ಮ ಎಡ ವಿಷ್ಣು ಹುಟ್ಟ್ಯಾರ ತಾಯಿ ತಾಯಿ ಬದಲಾದ ಕೂಡಿ ಉಂಡರ್ ಒಂದೇ ಆಗಲಾಗ ತೆತ್ತಿಸ್ ಕೋಟಿ ದೇವತೆಯರೆಲ್ಲ ತಗಲ್ಯಾರ ತಾಯಿ ಅಂಗುಲಿ ಮುನಿ ಅಂಗುಷ್ಟ ಕೇಳ ಹೋಗಲ ಮುಖ್ಯ ಮೂಲ ಸ್ತಂಭ ಹಿಂಗ ಬರದ ಇಟ್ಟಾರ ಮುಗಲ ನೀನು ತಿಳಿದ ನೋಡು ಆಗಲಾಗ ಏ ಕ್ರಿಯಾ ವಿಚ್ಚ ಜ್ಞಾನ ಮೂರ ಒಮ್ಮೆಲೆ ಅರಿ ಮುಟ್ಟ ಕ್ರಿಯಾ ವಿಚ್ಚ ಜ್ಞಾನ ಮೂರ್ತಿ ಒಮ್ಮೆಲೆ ಅರಿ ಹೌದಾ ಏನ್ ಹೇಳ್ತಾರು ಏನಂತ ಹೇಳ್ತಾರೆ ಯವ್ವ ಪರಂ ಜ್ಯೋತಿ ಶಕ್ತಿದಿಂದ ಪರಬ್ರಹ್ಮ ಹುಟ್ಟಿ ಬಂದಲ್ಲ ಪಾರ್ವತಿಗೆ ಮಗನಾದ ನೀಲಕಂಠ ಪರ ಶಕ್ತಿ ರಚಶಾಳ ದಿಕ್ಕಗಳ ಎಂಟ ಹೌದು ಕತ್ತಿ ಗೊತ್ತ ಇಲ್ಲದ ತೆಗಿ ಬ್ಯಾಡತ್ತಂಟ ಹೌದು ಹರದಿ ಹೃದಯದಿ ಹರ ಜನಿಸಿದ ಖರೆ ಖರೀದ್ಲ ನಿನಗೇನ ಗೊತ್ತದ ಗರ್ವೆಷ್ಟ ಕೇಳ ಕಿವಿ ಕೊಟ್ಟ ಹೌದವ ಲಕ್ಷ್ಮೀ ಜಡಿ ಒಳಗಿಂದ ನಾರಾಯಣ ಹುಟ್ಟಿ ಬಂದಿದ್ ಖರೀದ್ಲ ಶಕ್ತಿ ಪುರಾಣ ಹಿಂಗ ಬರದಿಟ್ಟ ಇದೆಂದ ಬ್ರಹ್ಮ ಆದ ಪ್ರಕಟ ಅಕಲ ಜಕ ಆಕಿಲ ಸಕಿಲ ಓದಿ ನೋಡ ಜಟ್ಪಟ್ಟ ಹೌದಿವ ನಾರಿ ಹಣಿ ಒಳಗ 1008 ಬ್ರಹ್ಮಾಂಡ ಐತಿ ಖರೀದ್ಲ ಇದನ್ನ ಯಾವ ಗ್ರಂಥ ಬರದೈತಿ ಯಾವುದು ಗಿರವಾಣಿ ಗ್ರಂಥ ಹಿಂಗ ಬರದಿಟ್ಟ ನೋಡು ನೀ ಸ್ಪಷ್ಟ ಹೌದಿವ ಬಲ ಬ್ರಹ್ಮ ಎಡ ವಿಷ್ಣು ಹುಟ್ಟ್ಯಾರ ತಾಯಿ ಬಗಲಾಗ ಹುಟ್ಟಾರಲ್ಲ ಕೂಡಿ ಉಂಡಾರ ಒಂದೇ ಆಗಲಾಗ ಇಂಥವ್ರನ್ನೆಲ್ಲ ಆದಿಶಕ್ತಿ ತಯಾರು ಮಾಡ್ಲತ್ತೇಳಂದ್ರ ಹೌದು ಮತ್ತ ನೀ ಎಲ್ಲಿ ಇದ್ದೀವೋ ಪರಾತ ಎಲ್ಲಿದ್ದು ಉತ್ತಮ ಇವ್ ಏನ್ ಹೇಳಕತ್ಯ ನೋಡ್ರಿ ನಮ್ಗೆ ಉತ್ತಮೋಣ ಏನ್ ಹೇಳ್ತಾನ ಉತ್ತಮ ಮ್ಯಾಲ ಗುತ್ತಮ ಚಾಲು ಮಾಡ್ಯಾನ ಅವನು ಇವನು ಎತ್ತಮ ಮಾಡೋನು ಇವತ್ತು ಒಟ್ಟ ಎತ್ತೇ ಬಿಡುದು ಇವನು ಯಾಕ ಮತ್ತ ಎಲ್ಲ ಆಗ್ಬೇಕಾದ್ರ ನಾ ಬೇಕು ನೋಡಿ ನಿನಗ ನೀ ಎದಕ್ ಬೇಕು ನನಗ ಎದಕ್ಕೆ ಏನ್ ಕೆಲಸ ಐತಿ ನಿನಗೇನ್ ಬೇಕಂತ ಫೋನ್ ಅದು ಹಚ್ಚೇನಿ ಇಲ್ಲ ಟಪಾಲದು ಕಳ್ಸೇನಿ ಇಲ್ಲ ಸೈಕಲ್ ವರ್ಷಾಡಿ ಎತ್ತನಿ ಏನೂ ಇಲ್ಲ ನಾಯಿ ಕುನ್ನಿಕತ್ತ ಕುನ್ನಿಯಾಗಿ ನೀನಾಗೆ ಬಂದಿ ನನ್ನ ಮನೆಗೆ ಉತ್ತಮ ಮ್ಯಾಲ ನಿನ್ನ ಎತ್ತಮು ಇಲ್ಲ ಮ್ಯಾಲ ಗೀಚಮು ಅಲ್ಲ ಅಕ್ಕ ನೀ ನನ್ನ ತ್ಯಾಕ ಬಾಂಧ ಬಳಕೆ ಹುಚ್ಚಪೇಲಿ ಅಪ್ಪ ಅದ ಅವ ಅದ ನಿನಗೊಂದು ಮಾತು ಹೇಳ್ತಾನೆ ಕೇಳ ನಿನ್ನ ತ್ಯಾಕ ಬಾಂಧ ಬಳಕ ಅವು ಆದ್ನಿ ಆಯ್ ಆದ್ನಿ ಮುತ್ತಿ ಆದ್ನಿ ಕಾಕ ಆದ್ನಿ ಎಲ್ಲ ದಂಡಿಗೆ ಇಡುವ ಇದನ್ನ ಇಡುವಲ್ಲಿ ಮೊದಲು ನೀ ಬಂದದಿ ನನ್ನ ತನಕ ಅದನ್ನ ನೋಡ್ಕೊ ಹೌದಲ್ಲ ಸೃಷ್ಟಿ ಮಾಡ್ಬೇಕಾದ್ರು ನಿಮ್ಮ ಪರಮಾತ್ಮ ತಾನಾಗೆ ಡೊಗ್ಗಿ ಬಂದ ನನ್ನ ತನಕ ಬಂದಲ್ಲ ಮಣ್ಣು ಬೇಡ್ಲಾಕ ಅಲ್ಲಿ ಆದ್ರೂ ನೀನಾಗೆ ಬಂದಿ ನಾ ಬೇಕಂತೇಳಿ ನೀನಾಗೆ 4 ಮಂದಿ ಹಿರಿಯರನ್ನ ಕರ್ಕೊಂಡು ನನ್ನ ಮನೆಗೆ ಬಂದಿ ಬಂದಲ್ಲ ಇಲ್ಲಿ ಆದ್ರೂ ನೀನಾಗೆ ಬಂದಿ ಉತ್ತಮ ಇಲ್ಲಿ ಆದ್ರೂ ಇವನ ಬಂದ ನಾ ಮೇಲಾಗಿ ಶರೀರ ಅನ್ನುವಂತ ಹೆಣ್ತಿ ಎಲ್ಲಿ ಐತಿ ತಕ್ಕಿನ ಹುಡುಕ್ಯಾಡ್ಕೋತ ಜೀವಾತ್ಮ ಅನ್ನುವಂತ ಗಂಡ ತಾನಾಗೆ ಬಂದ ಹುಡುಕ್ಯಾಡ್ಕೋತ ತಾನಾಗೆ ಬಂದಲ್ಲ ನಾನಾಗೆ ನಿನ್ನ ತಕ ಬಂದ ನೀನು ಇಲ್ಲ ನೀನಾಗೆ ನನ್ನ ತಕ ಬಂದಿ ಅಂದ್ರ ನೀ ಬಾಳ ದೊಡ್ಡವ ಅಲ್ಲ ನಾ ಇದ್ದ ಜಾಗನ್ಯಾಗ ನಿನ್ನ ಕರ್ಸ್ಕೋತಾನಂದ್ರ ನನ್ನ ಡಿಗ್ರಿ ಇಟ್ಟಿರ್ಬೇಕು ಹೇಳ ನಮ್ದು ಫುಲ್ ಐತಿ ಅವತ್ತು ಏನ್ ಫುಲ್ ಏನದ ನಮ್ದು ಡಿಗ್ರಿ ಹೆಚ್ಚೈತಿ ಅನ್ನ ಅದಕ್ಕೆ ಫುಲ್ ಅದಕ್ಕ ನೀರ್ ಕುಡಿಯಾಕ ಮತ್ತೇನ್ ಹೇಳ್ತಾನೋ ಅದಕ್ಕೆ ಏನ್ ಹೇಳಕತ್ತೀಗ ಮತ್ತೇನ್ ಹೇಳ್ತಾನೇವ ಎಲ್ಲ ನನ್ನಿಂದ ಆಗೈತಿ ನಾ ಮಾಡಿನಂತ ಹೇಳತ್ತಿದೀಪ ಅಂದ್ರ ಹೌದೌದು ಅದಕ್ಕೆ ಈಗ ಏನ್ ಕೇಳ್ತಾರೋ ಏನಂತೇವ
ತ್ರಿಶಕ್ತಿಯರಿಂದ ತ್ರಿಮೂರ್ತಿಗಳು ಮೊದಲಿಗೆ ಜನಿಸ್ಯಾರ ಪಸಂದ ಹೌದಿವ ಒಳ್ಳೆ ನಿಯಮದಿಂದ ಕೇಳು ತಮ್ಮ ಈ ಸಂದ ಸಂದ ಮೊದಲ ಇತ್ತ ಕಾಳಕದೊಂದ ಹುಂದ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟದಿಕ್ಕ ಪಾಲಕರು ಇದ್ದಿದ್ದಿಲ್ಲ ಏನೇನು ಇಲ್ಲಾರ್ದಾಗ ಬಸವಣ್ಣ ನೀ ಇದ್ದಿದ್ದಿಲ್ಲ ಹಾ ಇದೇನೇನು ಇರುಕಿತ ಮೊದಲ ಅಂಧಕಾರ ದುಂಧಕಾರ ಕತ್ತಲಿ ಕಾಳಂಬ್ರಿತ್ತ ಹೌದಿವ ಕತ್ತಲಿ ಹೊಟ್ಟಿಲೆ ಬೆಳಕು ಹುಟ್ಟೈತಿ ಹುಟ್ಟೈತಿಲ್ಲ. ಬೆಳಕಂದ್ರ ಗಂಡ ಕತ್ತಲಿ ಅಂದ್ರ ಹೆಣ್ಣ ಹೆಣ್ಣಲ್ಲ ಕತ್ತಲಿ ಹೊಟ್ಟಿಲೆ ನೀ ಹುಟ್ಟಿವಿನ ಬೆಳಕಿನ ಹೊಟ್ಟಿಲೆ ಕತ್ಲಿ ಹುಟ್ಟಿಲ್ಲ ಹೌದೌದು ಅಂದ್ರ ನಿನಗೆ ಜನ್ಮ ಕೊಟ್ಟಕ್ಕೆ ನಾನ ಹೌದು ನಾವಲ್ಲ ಹಾ ಯಾಕೆ ಹೋಗ್ತಾಳೆ ಇವೆಲ್ಲಿ ಬರ್ತಿದ್ದು ಹೋಗ್ತಾಳೆ ಎಲ್ಲಿ ಬರ್ತಾನ್ರಿ ಗಪ್ಪ ಇರ್ತಿದ್ವಿ ಇವನು ಪತ್ತೆನೂ ಇಲ್ಲ ನಾಪತ್ತೆನೂ ಇಲ್ಲ ಬೇಪತ್ತೆನೂ ಇಲ್ಲ ಹೌದ್ ಎಲ್ಲಿದಾರ ಪರಮಾತ್ಮನ ಏನ್ ಹೇಳ್ತಾನ ನಾವು ಏನ್ ಹೇಳ್ತಾನ್ರಿ ಅವ್ನ್ ತಾಲೂಕಾ ಜಿಲ್ಲಾ ಕೇಳಾನ ಏನ್ ಇರ್ಲಿ ಇರ್ಲಿ ಹಾ. ಅದ ನಿನಕನ ಮುಗಿಸೈತಿ ತಾಲೂಕಾ ಜಿಲ್ಲಾ ಹೌದು ಅದಕ್ಕೆ ಈಗ ಏನ್ ಹೇಳ್ತಾರಿಪ್ಪ ಏನಂತ ಹೇಳ್ತಾನೆ ಇವ ಏ ಮೊದಲಿಗೆ ಜನಸ್ಯಾರ ಪಸಂದ ಒಳ್ಳೆ ನಿಯಮದಿಂದ ಕೇಳು ತಮ್ಮ ಈ ಸಂದ ಮೊದಲ ಯುದ್ಧದೆತ್ತ ಕಾಳಗದೊಂದ ಏ ಬ್ರಹ್ಮ ವಿಷ್ಣು ರುದ್ರ ಮೂವರಕ್ಕಿನ್ನ ಮೊದಲ ಯಾರಿದ್ರವ ಏ ಮಮ್ಮಾಯಿ ಮಹಾಶಕ್ತಿ ಎದ್ದಾಳ ಮುಂದಿನ ಸಂದ ಏ ಮಮ್ಮಾಯಿ ಮಹಾಶಕ್ತಿ ಎದ್ದಾಳ ಮುಂದಿನ ಪರಶಕ್ತಿ ಪಾದ ಎಟ್ಟ ಕೂಡಲೇ ಏನಾಯ್ತವ ಏ ಪಾದವೇ ಪೃಥ್ವಿ ಆಗ್ಯಾದ ಆಪ ತೇಜವಾಯು ಆಕಾಶ ಭಾಗ್ಯದ ಮೊಳಕಾಲದಿಂದ ಮೃತ್ಯ ಸಾಗ್ಯದ ಯಮನಪ್ಪ ಹೇಳದ ನಮ್ ಜನ ಅವಂಗ ಹಾ ಚಲ್ ಚಲ್ ಮೇರಿ ಸಾತಿ ಹೋ ಮೇರಿ ಹಾತಿ ಬಚ್ಚಲದಾಗ ಹೇತಿ ಚಲಿಯ ಜೋಕುಮಾರ್ ಜೋಕುಮಾರ್ ಮದ್ರಿ ಜೋಕುಮಾರ್ ನಡೀಲಿ ತಂಗಿ ನಮ್ದಾಗ ಹಿಂಗ ದೂತಿ ಕೆಲಸ ಪರಶಕ್ತಿ ಪಾದ ಎಟ್ಟ ಕೂಡಲೇ ಏನಾಯ್ತ್ರವ ಏ ಪಾದವೇ ಪೃಥ್ವಿ ಆಗ್ಯದ ಆಪ ತೇಜವಾಯು ಆಕಾಶ ಭಾಗ್ಯದ ಮೊಳಕಾಲದಿಂದ ಮೃತ್ಯ ಸಾಗ್ಯದ ಏ ನಾರಿ ಮಣಿಯಿಂದ ನಾವ ಕಾಂಡ ಹುಟ್ಟಿ ಬಾಂದು ಹೌದಲ್ಲ ಏ ಹರನ ಹೃದಯದೊಳು ತೂಗ್ಯಾದ ತಲೆ ಭಾಗ್ಯದ ಏ ಹರನ ಹೃದಯದೊಳು ತೂಗ್ಯಾದ ತಲೆ ಭಾಗ್ಯದ ನಂದಿನಿ ಅಂಗದೊಳು ಲಿಂಗ ಮಾಯ ಜಾಲ ಹೌದವ ಏ ಶೃಂಗಾರ ಸೃಷ್ಟಿ ಹುಟ್ಟ್ಯಾದ ಮಂಗಲಾಂಗಿ ಪುರಾಣ ಬರದೆಟ್ಟದ ನಿನ್ನ ಪರಮಾತ್ಮಗ ವೈದ ಕೊಟ್ಟದ ಏ ಸರಸ್ವತಿ 9 ಲಕ್ಷ್ಮಿಯ 10 ಹೌದವ ಏ ಪಾರ್ವತಿ 11 ಅವತಾರ ಕೊಟ್ಟದ ಮಾತ ಏ ಪಾರ್ವತಿ 11 ಅವತಾರ ಕೊಟ್ಟದ ಮಾತ ಆಕಿ ಹಂಗ ರೋಮಿನ್ಯಾಗ ಲಿಂಗ ಹುಟ್ಟ್ಯಾವ ನವಗೋಟೆ ಹುಟ್ಟವ ನವಗೋಟೆ ಸಾವಧಾನದಿಂದ ಕೇಳ ಹುಚ್ಚ ಗಾಟಿಯ ಬಸವ ಭುವನೇಶ್ವರಿಗಿಯಾಗ ಹೋಗಿ ಕೊಟ್ಟಿದಾನ ತಾಯಿ ತಯಾರ ಮಾಡ್ಯಾಳೋ ಈ ಸೃಷ್ಟಿಯ
ಈಶ್ವರಿ ಈಶ್ವರೂಪ ಬಸವಾದ ದುರ್ಜಾಡಿ ಜನನಿ ಜಡಿ ಒಳಗಿಂದ ಜಲಪೂಟಿ ಅದೇ ಜಲದಿಂದ ಜಲ ಮುನಿಗಿ ಉದ್ಭವಿಸಿ ಏನ್ ಮಾಡ್ತಿದ್ದ ಏ ಜಲಾಧೀಶ ಹಾಕಿ ಬೇಟಾಳ ಕಟ್ಟ ಅವಂಗ 4 ಮಕ್ಕಳು ಇದ್ದಾರ ವಾಟ ಹಾಲ ಹೆಪ್ಪ ರಕ್ತ ಬಿಗಿ ಮೋನೆ ಬೆಕ್ಕಾಟ ನಾದಿಕ್ಕಿನ್ನ ಆದಿಶಕ್ತಿ ಕಣಿಯ ಏ ಕೊಲಾಗ ಕಟ್ಯಾರ 7 ಅಂತ ತಿಂದಿವ ಮತ್ತೇನೈತವ ಆಕಾರ ಮಾಡ್ಯಂದ ತಾಯಿ ಬಸವಾಗ ಹೇಳ್ತಾಳು ಏನಂತ ಅವ ಹೋಗಿದ್ದ ಜಲಮುನಿ ಹಂತ್ಯಾಗ ಜಾಣ ಬಸವ ನುಡಿದ ಒಂದ ಕವತೋಗ ನಿನ್ನ ಮಕ್ಕಳಿಗೆ ಕೊಡೋ ಮೂಲ ಕಾರಣಗ ಏ 4ವರೆಗೆ ಕೊಟ್ಟಾರ ನಾಟಕ ರಚಿಸುವೆ ಹೌದಲ್ಲ ಏ ನಿರಾಧಾರ ಏರಿಸಿ ಹೋರಾಣಕ ಮುಂದ ಕಾರಣಕ ಏ ನಿರಾಧಾರ ಏರಿಸಿ ಹೋರಾಣಗ ಮುಂದ ಕಾರಣಕ ಮಕ್ಕಳಿಗೆ ಕೊಡುದಿಲ್ಲ ಅಂದ ಧಿಕ್ಕರಿಸಿ ನಿಂತ ಮೋನಿ ಏನ್ ಮಾಡ್ತಾನ ಆಗ ಮೂಳ ಬಸವಂದ ತಪ್ಪಿತ ದಿಕ್ಕ ತಾಯಿ ಹೇಳಾಳ ನಿಂದ್ರು ಈಗ ಯುದ್ಧಕ್ಕ ಬಸವ ಹಲ್ಲ ಕಿಸದ ನಿತ್ತ ಮಧ್ಯಾಗ ಏ ಹಾಲ ಹೆಪ್ಪ ರಕ್ತ ಬಿಗಿ ಮುನಿಗಳಿಗೆ ತಂದು ಏನ್ ಮಾಡ್ಯಾಳ ತಾಯಿ ಏ ಸುರುವ ಮಾಡ್ಯಾಳ ಭೂಮಿ ತಿದ್ದೋದಕ ಸೃಷ್ಟಿ ಮಾಡೋದಕ ಏ ಸುರುವ ಮಾಡ್ಯಾಳ ಭೂಮಿ ತಿದ್ದೋದಕ ಆತ ಓದೋದಕ ಅದಕ್ಕೇನಪ್ಪ ಮತ್ತೇನಾಯ್ತ್ರಿ ಏನ್ ಹೇಳಕತ್ಯಾರಂದ್ರ ಏನ್ ಹೇಳ್ತಾನ ಬಸು ಈ ಭೂಮಿ ತಯಾರಾಗಬೇಕಾದ್ರೂ ಆದಿಶಕ್ತಿ ಆಧಾರ ಇಲ್ಲದ ಆಗಿಲ್ಲ ಹೌದು ಹೌದು ತಾಯಿನ ಆಧಾರ ಇದಕ್ಕೆ ಸಾವಳಿಗೆ ಅವ್ರ ಪದ ಮಾಡಿಟ್ಟಾರ ಇದನ್ನ ಹೌದಲ್ಲ ಇದನ್ನ ಮುರಿದ ಜವಾಬ್ ಮಾಡ್ಕೋತವ ಹೌದು ಬಸವಣ್ಣ ಆದಿಯುಗ ಹಿಡದ ಆದಿಶಕ್ತಿ ಇದ್ದಕ್ಕೆತ್ತ ನಾ ಹೇಳಿನಿ ಹೌದು ಆದಿಯುಗ ಹಿಡದ ನಮ್ಮ ಸಂಬ ಇದ್ದಾವ ಅಂತ ಹೇಳ್ಕೋತವ ನೀ ಹೇಳ್ಕೊತ ಬರ್ಬೇಕಲ್ಲ ಮಾತಿಗೆ ಮಾತು ಮುರಿದ ಕೊಟ್ಟ ಮಾತು ಮಾತಾಡ್ತಿರ್ಬೇಕ ಹೌದು ಹೌದು ಅದಕ್ಕೆ ಏನ್ ಹೇಳಿ ಇಲ್ಲಪ್ಪ ಮತ್ತೇನ್ ಹೇಳತ್ತಾರು ಏನ್ ಹೇಳ್ತಾರಪ್ಪ ಅಂದ್ರ ಏನು ಕೇಳಿವ ಅಂದ್ರ ಅದನ್ನ ಅಲ್ಲೇ ಬಿಟ್ಟಾರು ಅದು ನಮಗೆ ಇರ್ಲಿ ಇರ್ಲಿ ಒಮ್ಮೆ ಹೇಳ್ತ ನಿನಗ ತಗೊಂಡು ಹೋಗ ಮತ್ತೊಂದು ಊರಾಗ್ರೆ ಹೇಳಕ್ಕೆ ಹೇಳ ಏನಂತ ಹೇಳಿ ಏನಂತೀವ ರಾಮ ಸೀತಾನ ಯಾಕ ಬಿಟ್ಟ ಅಂತ ನಾವ್ ಕೇಳಿದ್ದೀವಲ್ಲ ಕೇಳಿದೀವು ಇವೇನ್ ಹೇಳ್ತಾನು ಇವ್ರು ಹೇಳೋದಾಗದ ಬೇರೆ ಐತೇಳ ಅದು ಹೆಂಗ ತನಗ್ ಕುಣಿಲಾಕ ಬರ್ಲಿಕ್ಕ ನೆಲ ಡೊಂಕ್ ಐತಿ ಅನ್ನೋದು ಹೌದಲ್ಲ ಹಂಗ ಹೌದು ಯಾಕ ಬಿಟ್ಟಾನಪ್ಪ ಅಂದ್ರ ಅದ್ರ ಮಲು ಬೇರೆ ಐತಿ ಹೆಂಗ್ರಿ ಅದ ಲೆಕ್ಕ ನೋಡಿದ್ರ ನಾ ಹೇಳ್ಬಾರ್ದ ಖರೆ ನಮ್ಮ ಕೈಲಿ ಆಗಂಗಿಲ್ಲ ತನ್ನುವಂತ ಮಾತ ಅವ್ರ ಬಾಯಿಲಿ ಬಂದೈತಿ ಹೌದು ಬಂದೈತ್ಲ ಹೆಂಗ ಹೆಂಗ್ರಿ ಅವನ ಮ್ಯಾಲ ಗುನ್ನ ಕುಂಡ್ರತೈತಿ ಅಂತ ಹೇಳಿ ಬಿಟ್ಟಾನತ್ತವ ಹೇಳ್ತಾನ ಮತ್ತೆ ಹಿಂಗ ನಿನಗೆ ಯಾರು ಹೇಳ್ಯಾರ ಹಿಂಗ ಹೇಳತ್ ಹೇಳಿ ಯಾರು ಹೇಳ್ಯಾರ ಬಸು ಹಂಗ ಮಾಡ್ಲಕ್ ಹೋಗಬೇಡ ತುಸು ಅದಕ್ಕ ಯಾವ ಸೀತಾದೇವಿ ಜನಕ ರಾಜನ ಮನಿ ಒಳಗಿದ್ದಾಗ ಏನಾಯ್ತವಾ ತನ್ನ ಗೆಳತಿಯಾರನ್ನ ತಗೊಂಡು ಹೋಗ್ಯಾಳ ಅಡವಿ ಒಳಗ ಹೌದು ಅಡವಿ ಒಳಗ ತಿರುಗಾಡುತ್ತ ಹೋದಾಗ ಅಲ್ಲಿ ಒಂದು ದಗದಾಗಿತ್ತಿಪ್ಪ ಏನಾಗಿತ್ರವಾ 2 ಗಿನಿಗಳ ಕುತ್ತ ಮಾತಾಡ್ತಿದ್ದು ಗಿಡದ ಟೊಂಗ್ಯಾಗ ಏನಂತ ಮಾತಾಡ್ತಿದ್ದು ಇಲ್ಲಿ ಸೀತಾ ಹುಟ್ಟ್ಯಾಳ ಜನಕ ರಾಜನ ಮನಿ ಒಳಗ ಸೀತಾ ಅದಾಳು ಹೌದವ ಅಯೋಧ್ಯೆ ಒಳಗ ರಾಮ ಹುಟ್ಟ್ಯಾನ ಹೌದು ಖರೀದಿ ಸೀತಾ ಇಲ್ಲಿ ಜನನಾಗೈತಿ ರಾಮಂದ ಅಲ್ಲಿ ಜನನಾಗೈತಿ ಮುಂದೆ ಇವ್ರಿಬ್ಬರದು ಲಗ್ನ ಆಗತೈತಿ ಇವ್ರ ಹೊಟ್ಟಿಲೆ ಇಂಥ ಮಕ್ಕಳು ಹುಟ್ಟತಾವ ತೇಳಿ ಅವ್
ಎರಡು ಗಿನಿ ಕೂತ್ಕೊಂಡು ಮುಂದಿನ ಭವಿಷ್ಯ ಮಾತಾಡ್ಲಕತ್ತಿದ್ದು. ಅವಾಗ ಏನೈತ್ರಿ ಮುಂದೆ? ಇದು ಸೀತಾನ ಕಿವಿಗೆ ಬಿದ್ದಾಗ ಏನೈತಿವ? ಸೀತಾ ಅಂದಳು ಹಾ ಮುಂದಿನ ಭವಿಷ್ಯ ಹೇಳುವಂತ ಗಿನಿಗಳ ಇವು ಇಲ್ಲಿದಾವ ಅಡವಿ ಹರ್ಯಾಣದೊಳಗೆ. ಹೌದು ಹೌದಲ್ಲ. ಹೊಟ್ಟಿಗೆ ನೆತ್ತಿಗೆ ಕಮ್ಮಗಿತ್ತು ಕಾನ ಇಲ್ಲ ಪೀನ ಇಲ್ಲ ನೆಟ್ಟಗ ಮನಿ ಇಲ್ಲ ಏನೂ ಇಲ್ಲ. ಇಂಥ ಭವಿಷ್ಯ ಹೇಳು ಗಿನಿ ಇಲ್ಲಿ ಇರಬಾರ್ದ ತಿಳ್ಕೊಂಡು ಹೌದು ಇತ್ತನ ಹೋದ ನಮ್ಮ ಹಡಿ ಒಳಗ ದೊಡ್ಡ ರಾಜಮಹಲ್ ಒಳಗ ಒಂದು ಪಿಂಜರದೊಳಗ ಹಾಕಿ ಅಲ್ಲೇ ಜಾಕಿ ಜತನ ಮಾಡಿ ತುಕ ಅನ್ನ ನೀರ ಎಲ್ಲ ಇಟ್ಟ ವ್ಯವಸ್ಥೆ ಚಂದ ಇಡ್ಬೇಕಂತ ಹೇಳಿ ಗಿನಿ ಹಿಡಿಲಾಕ ಹೋದಳ ಕೈ ಹಾಕಿ. ಅವಾಗ ಏನೈತ್ರಿ? ಒಂದ್ ಗಿನಿ ಕೈಯಾಗ ಸಿಕ್ತು, ಇನ್ನೊಂದು ಗಿನಿ ಹಾರಿ ಹೋಗಿ ಬಿಡ್ತ. ಹೌದಲ್ಲ. ಯಾವ್ದು ಒಂದು ಗಿನಿ ಸಿಕ್ತಲ್ಲ, ಯಾವ್ದು ಸಿಕ್ತು? ಹೆಣ್ಣ ಗಿನಿ ಕೈಯಾಗ ಸಿಕ್ತು, ಗಂಡು ಗಿನಿ ಹಾರಿ ಹೋಗಿ ಬಿಡ್ತ. ಹೌದು ಹೌದಲ್ಲ. ಆ ಹೆಣ್ಣಗಿನಿ ಯಾನ ಸಿಕ್ಕಿತ್ತಲ್ಲ, ಹೆಣ್ಣಗಿನಿ ತಂದ ಕಿಸಿನ ಮನಿ ಪಿಂಜರದೊಳಗೆ ಇಟ್ಟಳು. ಪಿಂಜರದಾಗ ಇಟ್ಟು ಹೇಳದ ಅವಾಗ ಗಿನಿ ಹೇಳ್ತೈತಿ, ಏನತ್ವಾ ನಾವು ಗಂಡ ಹೆಂಡತಿ ಎಷ್ಟು ಚಂದ ಸುಖದಿಂದ ಸಂಸಾರ ಮಾಡ್ಲತ್ತಿದ್ದೀವಿ. ಹೌದು. ಇನ್ನೊಂದು ತೊಡೆ ದಿವ್ಸ ಆಗಿದ್ರ ನಾನು ಗರ್ಭಧಾರನಾಗೇನಿ. ಈಗ ಇನ್ನೊಂದು 4 ದಿವ್ಸ ಆಗಿದ್ರ ತತ್ತಿ ಇಟ್ಟು ಮರಿ ಮಾಡ್ತಿದ್ದೀನಿ ಏನಕ್ಕ. ಹೌದು. ಇನ್ನೊಂದು 4 ದಿವ್ಸ ಬಿಟ್ಟಿದ್ರ ನಮ್ಮ ಗಂಡ ಹೆಂಡತಿನ ನೀ ಅಗಲಿಸಿ ಅಂದ್ರ ಅಂದಾಗ ನಾ ಹೊಟ್ಲಿದ್ದಾಗ ನನ್ನ ಗಂಡನ ನೀ ಅಗಲಿಸಿ ಅಂದ್ರ ಸೀತಾ. ಹೌದು. ನೀ ಹೊಟ್ಲಿದ್ದಾಗ ನಿನ್ನ ಗಂಡನ ನೀ ಅಗಲ್ಬೇಕಂತೇಳಿ ಶ್ರಾಪ ಕೊಟ್ಟ ಪ್ರಾಣ ಬಿಟ್ಟತ ಹೆಣ್ಣಗಿಳಿ. ಹೌದು ಹೌದು ಮಾತು ಸತ್ಯ ಐತಿ. ಏನ ಹೆಣ್ಣಗಿಳಿ ನಾ ಹೊಟ್ಲಿದ್ದಾಗ ನನ್ನ ಗಂಡನ ನೀ ಅಗಲಿಸಿ ಅಂದ್ರ ಹೌದು. ನೀ ಹೊಟ್ಲಿದ್ದಾಗ ನಿನ್ನ ಗಂಡನ ಬಿಟ್ಟು ನೀ ಅಗಲತ್ ಹೇಳಿ ಶ್ರಾಪ ಕೊಟ್ಟು ಪ್ರಾಣ ಬಿಟ್ಟು ಇದು ಹೆಣ್ಣಗಿಳಿ. ಹೌದು ಹೌದು. ಇನ್ನ ಗಂಡಗಿನಿ ತಿರುಗುತ್ತಿತ್ತಲ್ರಿ ಅಡವಿಯಾಗ. ಅಡವಿ ಹರ್ಯಾಣದಾಗ ತಿರುಗುತ್ತಿತ್ತಲ್ಲ. ಯಾಣ ತೀರಕ್ಕಾಗಿ ತಿರುಗಿ 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 ಕಂಗಾಲ ಆಗಿ 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 ಮರಿಗೆ ಪ್ರಾಣ ಬಿಡಾಗ ಒಂದು ಮಾತು ಹೇಳ್ತದ. ಏನಂತ? ನಾವ ಗಂಡ ಹೆಂಡತಿ ಎಂತ ಚಲೋ ಇದ್ದಾಗ ನಮ್ಮನ್ನ ನೀ ಅಗಲಿಸಿ ಅಂದ್ರ ಹೌದಲ್ಲ, ನಾಳೆ ನಾ ಇದ ಗಿನಿ ಒಬ್ಬ ಮಾನವಾಗಿ ಜನ್ಮ ತಾಳ್ತನ ಧರುಣಿ ಮ್ಯಾಗ. ಹೌದು. ಜನ್ಮ ತಾಳಿ ನಿಮ್ಮನಿಬ್ರನ್ನು ಗಂಡ ಹೆಂಡತಿನ ಅಗಲಿಸ್ಲಿಕ್ಕಂದ್ರ ಮುಂದ ನನ್ನ ಹೆಸರು ಬದಲಿ ನಿಮ್ಮನ ಗಂಡ ಹೆಂಡತಿನ ಅಗಲಿಸಿ ತೀರ್ತನು ಅಂತ ಹೇಳಿ ಕಿಸಿಂದ ಮಾತು ಕೊಟ್ಟ ವಚನ ಕೊಟ್ಟಂಗ ಮಾಡಿ ಪ್ರಾಣ ಬಿಟ್ಟಿತು ಗಂಡಗಿರಿ. ಹೌದು ಹೌದಲ್ಲ. ಕೆಲವೊಂದು ದಿನ ಕಳೆದು ಸೀತಾಗ ರಾಮಗ ಲಗ್ನ ಆಯ್ತು. ಹೌದ್ರಲ್ಲ. ಮುಂದೆ ಸೀತಾ ಗರ್ಭವತಿ ಆದಳು. ಗರ್ಭವತಿ ಆದ ಟೈಮದೊಳಗ ಇದ ಗಂಡ ಗಿನಿ ಬಂದ ಅರಿಬಿ ತೊಳೆಯವ್ರ ಅಗಸಾಗಿ ಕೂತಿದ್ದ ಅರಿಬಿ ತೊಳೆಯವ್ರ ಮನಿ ಒಳಗ ಒಂದ ಕಟ್ಟಿ ಮ್ಯಾಲ. ಹೌದು ಹೌದು. ಬಸವಣ್ಣ ಇದನ್ನ ಲಕ್ಷ ಕೊಟ್ಟ ಕೇಳು. ನೋಡಿದ್ರ ನೀನ ನನಗೆ ಹೇಳ್ಬೇಕಲ್ಲ. ಉತ್ತಮಣ್ಣ ಇಂಥವದು ಹೇಳಕ್ ಬರ್ತತಿಲ್ಲ. ಬಾಂಧ ಬಳಕ ಆದಿ ನಾ ವಾದ ಬಳಕ ನಿಂದ ಹೂಬಿತ್ತು ನಾ ಬಾಂಧ ಬಳಕ ಏನು ನೀನ ಶಾಸ್ತ್ರ ಪುರಾಣ ಇರ್ಲಿಕ್ಕ ಸುಮ್ಮ ನೀನು ಬಾಯಾಗ ಲಾಲಿಪಾಪ್ ಇಟ್ಕೊಂಡು ಗಪ್ಪ ಕೊಂಡ್ರದು. ನಮ್ದು ಲಾಲಿಪಾಪ್ ಸುಮ್ಮ ಕೊಂಡ್ರು ಅವನು ನಮ್ದು ಅನ್ಯ ನಾವು ಮಾಡಿದ್ದೆ ಅದು ಲಾಲಿಪಾಪ್. ಹೌದು. ಅದಕ್ಕ ಸೋಮ ಬಾಂದ್ರ ಹೇಳುದು ಶಾಸ್ತ್ರ ಬರ್ಲಿಕ್ಕಂದ್ರ ನಮ್ಮದ ಆದಾತು ನಮ್ಮದ್ ಈದಾತು ನಮ್ಮದ್ ಹಂಗಾತು ಹಿಂಗಾತು ಅನ್ನಂಗಿಲ್ಲ. ಸೋಮ ದಾಂಡಿಗೆ ಸರಿದ. ಹೌದು. ಅವ್ ಹೊಲ್ಲರ್ ಚಿಲ್ಲರ್ ಮಾತಾಡ್ಲಕ್ ಬರ್ತತಿ ಮತ್ ಇಂಥ ವಿಷಯ ಹೇಳಕ್ ಬರಂಗಿಲ್ಲನ ಬರ್ಬೇಕಲ್ಲ. ಅವ್ರ ಹಂಗಿಲ್ರಿ. ಹೆಂಗ್ರಿ? ಶಾಸ್ತ್ರ ಅಭ್ಯಾಸ ಕಮ್ಮಿ ಆಗೈತಿ, ಕೌಂದಿ ಅಭ್ಯಾಸ ಭಾಳ ಆಗೈತಿ ಈಗ ಗಂಡಾಡವ್ರದ್ದು. ಇವ್ರು 4 ಮಂದಿದ ಅವ್ ಉತ್ತಮಂದ್ರೆ ಬಿಡ. ಅದ್ರದಂತೂ ಈಗ ಜವಾನಿ ತುಂಬಿ ತುಳುಕಲಕತ್ತೈತಿ, ಅದಕ್ಕೆ ಚಾಲೋ ಮಾಡ್ಯಾನೀಗ. ಹೌದಲ್ಲ. ಅದಕ್ಕೆ ಏನ್ ಹೇಳಕತ್ಯಾರು ಹೇಳ್ತಾನೆ. ಯಾವ ಗಂಡಗಿರಿ ಆಗ್ಲಿ ಆಮೇಲೆ ಗಂಡಗಿನಿ ಇತ್ತಲ್ಲ ಅರಿಬಿ ತೊಳಿವಂತ ಅಗಸಾಗಿ ಕಟ್ಟಿ ಮ್ಯಾಲ ಕುತ್ತಕೊಂಡ ರಾಮ ಹಾದ ನಡೆದಿದ್ದ. ಅವಾಗೇನಾಯ್ತು ಮುಂದೆ? ಹಾದಿ ಮ್ಯಾಗ ಹಾದ ನಡೆದಿರುವಂತ ರಾಮನ ನೋಡಿ ಗಂಡಗಿಳಿ ಯಾವ ಗಂಡಗಿಣಿ ಹೋಗಿಸಿಂದ ಅಗಸಾಗಿ ಕೂತಿದ್ದಲ್ಲ ಇವ ಅಂದ, ಬಿಟ್ಟು ಹೇಳ್ತೀನಿ ಅಳ್ಳಕ್ಕ ನಾ ಏನು ಸೊಟ್ಟ ರಾಮೇನೋ. ವಿಚಾರ ಮಾಡ್ರಿ, ಮಾತು ಎಷ್ಟು ದೊಡ್ಡದ ಮಾತಾಡಿತದು. ದೈವ ವಿಚಾರ ಮಾಡ್ತದ್ಲ. ಬಿಟ್ಟು ಹೇಳ್ತೀನಿ ಅಳ್ಳಕ್ಕ ನಾನು ಸೊಟ್ಟ ರಾಮ ಅಲ್ಲ. ಅವಾಗ ತ್ರಿಕಾಲ ಜ್ಞಾನಿ ರಾಮ ಇದ್ದ ಹಿಂದಿಂದ ಮುಂದಿಂದ ತಿಳಿದ ಬತ್ತು. ಹೌದು. ಸೀತಾ ಸಣ್ಣಾಗಿರ್ತಾಗ ಮಾಡಿದ ತಪ್ಪೈತಿ, ಆಕಿನ ತಾತ್ಕಾಲಿಕ ನಾ ಬಿಡಬೇಕಾಗೈತಿ ಈಗ ತಿಳ್ಕೊಂಡು ಅವಾಗ ಹೇಳ್ತಾನ. ನೀವ್ ಹೆಂಗ ತಿರುಗುತ್ತಾನ ನೋಡ್ರಿ ಗಿಲ್ಗಿಚ್ಚ ಮಾರ್ಯವ. ಲಕಡಿ ಪೈಲ್ವಾನ್ ಲಕ್ಕಡಿ ಪೈರವ ಅಲ್ಲ, ಸಣ್ಣ ಹುಡುಗರು ಮುಕ್ಕಳೇನ ಜಂತಾಗ್ಯಾನು ಎಟ್ಟು ಬದರ್ಲತ್ತೇನ. ಚಾಲು ಮಾಡ್ಯಾರ ಬರಲ್ಲ. ಏ ಮಕ್ಕಳು ಆಗ್ತಾವ್ರಿ. ಇವ್ ಹೆಂಗ 20 ದಿವಸ ತತ್ತಿ ಮೇಲೆ ಕೂತು ತೆಗೆದ್ರು ಮಕ್ಕಳಾಗಿಲ್ಲ. ನೀನು ಅಲ್ಲೇ ತೆಗತಾನ. ಇದಕ್ಕ ಇವ್ ಹೆಂಗದ ಹೇಳೇನ ಇಲ್ಲಿ ಅನ್ಬೇಡ ಅದನ್ನ ಬಿಟ್ಟು ಬಿಡಿ ಹೋಗ್ಲಿ. ಅದನ್ನ ಮಾತಾಡಬೇಡ ಯಮನಪ್ಪ ಕಕ್ಕ. ನಮಗ ಮಾತಾಡಿಸ್ಕೋಬೇಡ. ಇಷ್ಟ ಹೇಳೋದ್ ನಿನಗ ತಾಕಿತ್ತ. ಹೌದು. ಅದಕ್ಕ ಏನ್ ಹೇಳ್ತಾರಪ್ಪ ಅಂದ್ರ ಏನಂತ ತಂಗಿ, ಆ ಸೀತಾನ ರಾಮ ಓದ ಬಿಡುವಂತ ಟೈಮ್ದೊಳಗೆ ಸೀತಾ ಗರ್ಭವತಿ ಇದ್ದಳ. ಹೌದಲ್ಲ. ಲಕ್ಷ್ಮಣ ಕರೆದ ಹೇಳ್ತಾನೆ, ಏ ತಮ್ಮ, ಹೌದು, ನಿನ್ನ ಅತ್ತಿಗೆ ತನ್ನ ತವ್ರ ಮನಿ ಒಳಗಿದ್ದಾಗ ಇಂಥ ದಗದಾಗೈತಪ್ಪ, ತಾತ್ಕಾಲಿಕ ಬಿಡಬೇಕಾಗೈತಿ, ಬಿಡ್ಲಾರ್ದ ನಡೆಯಂಗಿಲ್ಲ. ಹೌದಲ್ಲ.
ಇವನು ಇಚ್ಛಾರೆ ಪೂರ್ಣ ಆಗಬೇಕಾಗೈತಿ ಅವನ ಇಲ್ಲಿ ಗಂಡ ಮನುಷ್ಯಾಗಿ ಹುಟ್ಟಿ ಬಂದಾನು ಅದರ ಸಂಬಂಧಿಕಿನ ಹೋದ ಅಡಿವಿ ಆರ್ಯಾಣದೊಳಗೆ ಬೀಡ ಅಂದಾಗ ಸೀತಾದೇವಿ ಗರ್ಭವತಿ ಇದ್ದಳ ಅವಾಗ ಹೆಣ್ಣಿಗಿನಿ ಏನು ಶ್ರಾಪ್ ಕೊಟ್ಟಿತ್ತು ನಾ ಹೊಟ್ಲಿದ್ದಾಗ ನನ್ನ ಗಂಡನ ಆಗಲಿಸಿ ಅಂದ್ರ ನೀ ಹೊಟ್ಲಿದ್ದಾಗ ನಿನ್ನ ಗಂಡನ ಆಗಲೇಬೇಕು ಆ ಮಾತು ಬಂದ ತಟ್ಟಬೇಕಾತ ನಿಮ್ಮನ್ನ ಇಬ್ಬರನ್ನು ಗಂಡ ಹೆಣ್ತಿನ ಅಗಲಿಸಲಾರ್ದ ಬಿಡಂಗಿಲ್ಲ ಗಂಡಗಿನಿ ಅಂದಿತ್ತು ಹೌದು ಅದನ್ನ ತಪ್ಪ ಉಣಬೇಕಾಗೈತಿ ಉಣಬೇಕಲ್ಲ ಇದು ಕೇಳಿದ ಪ್ರಶ್ನೆ ಉತ್ತರಕ್ಕೆ ಹಿಂಗಿತ್ರಿಯಪ್ಪ ಹಿಂಗಿತ್ರಲ್ಲ ಇದ ಏನೋ ನಮಗ ತಿಳಿದೈತಿ ಇಷ್ಟ ನಾವ್ ಹೇಳಿದೀವಿ ಇನ್ನೊಂದು ಮಾತು ಕೇಳೋನು ಯಾವ್ದ್ರಿ ಸೀತಾ ಯಾರ ಮಗಳ ಸೀತಾ ಜನಕ ರಾಜನ ಮನೆಯೊಳಗ ಜನಕ ರಾಜನ ಸ್ವಂತ ಮಗಳಂತೂ ಅಲ್ಲಕ್ಕಿ ಅಲ್ಲ ಜನಕ ರಾಜಾಗ ಸ್ವಂತ ಮಗಳ ಅಲ್ಲ ಸೀತಾ ಯಾರ ಮಗಳ ಯಾರ ಮಗಳ ಯಾವ ಜಾಗದಾಗ ಸಿಕ್ಕಿದ್ದಳು ಆಕೆ ನಾಮಕರಣ ಇಟ್ಟವ್ರು ಯಾರ ಹೌದಲ್ಲ ನಡಿ ಭುವನೇಶ್ವರಿ